ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರರೇ, ಪಾಸ್ಕ ಕಾಲದ 5ನೆಯ ಭಾನುವಾರದ ಚಿಂತನೆಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಅವಲೋಕಿಸುವ ವಿಷಯ ಸಮೃದ್ಧಿಯಾಗಿ ಫಲ ಕೊಡಿ. ಇಂದಿನ ಎಲ್ಲ ವಾಚನಗಳು ನಮಗೆ ತಿಳಿಸುವುದು ಏನೆಂದರೆ, ದೇವರ ಮಕ್ಕಳಾಗಿರುವ ನಾವೆಲ್ಲರೂ, ಯೇಸು ಪ್ರಭುವಿನ ಯೋಗ್ಯ ಅನುಯಾಯಿಗಳಾಗಿರುವ ನಾವೆಲ್ಲರೂ ಸಮೃದ್ಧಿಯಾಗಿ ಫಲ ಕೊಟ್ಟು ದೇವರ ಸಾಮ್ರಾಜ್ಯಕ್ಕೆ ಸಾಕ್ಷಿಯಾಗಿರಬೇಕೆಂಬ ಆ ಒಂದು ಯೋಜನೆಯನ್ನು ಇಂದಿನ 3 ವಾಚನಗಳು ನಮಗೆ ತಿಳಿಸುತ್ತವೆ. ಇವೆಲ್ಲವುಗಳನ್ನು ನಾವು ಅವಲೋಕಿಸುವಾಗ ನಮಗೆ ತಿಳಿಯುವುದು ಇಷ್ಟೇ: ದೇವರ ಪ್ರೀತಿ ಎಲ್ಲದಕ್ಕಿಂತಲೂ ಮಿಗಿಲಾಗಿದೆ ಎಂಬುದಾಗಿ. ಈ ದೇವರ ಪ್ರೀತಿಯನ್ನು ಪ್ರಭು ಕ್ರಿಸ್ತರ ಜೀವನವನ್ನು ಒಂದು ಕೊಡುಗೆಯಾಗಿ ನಾವು ಅನುಭವಿಸುತ್ತೇವೆ. ಪ್ರಭು ಕ್ರಿಸ್ತರ ಜೀವನವನ್ನು ಒಂದು ಕೊಡುಗೆಯಾಗಿ ಅನುಭವಿಸುವಾಗ ಅವರೇ ನಮ್ಮ ಜೀವದ ಬುಗ್ಗೆ, ಅವರೇ ನಮಗೆ ದೇವರು ದಯಪಾಲಿಸಿದ ಜೀವಂತ ರೊಟ್ಟಿ. ಅವರ ಆ ಒಂದು ದ್ರಾಕ್ಷಿಯ ಬಳ್ಳಿಯಲ್ಲಿ ನಾವೆಲ್ಲರೂ ಕವಲು ಬಳ್ಳಾಗಿ ಇರುವಾಗ ಅವರ ಜೀವನದಿಂದಲೇ ನಾವು ಸ್ವತಂತ್ರವನ್ನು ಪಡೆಯುತ್ತೇವೆ ಮತ್ತು ಅವರ ಜೀವನದಿಂದಲೇ ನಾವು ಯಥೇಚ್ಛವಾಗಿ ಸಮೃದ್ಧಿಯನ್ನು ಪಡೆಯುತ್ತೇವೆ ಮತ್ತು ಫಲವನ್ನು ಕೊಡುತ್ತೇವೆ ಎಂದು ಇಂದಿನ ಶುಭ ಸಂದೇಶ ನಮಗೆ ತಿಳಿಸಿಕೊಡುತ್ತಾ ಇದೆ. ಆದರೆ ಇವೆಲ್ಲವನ್ನು ನಾವು ತಿಳಿದುಕೊಳ್ಳುವಾಗ ದೇವರು ನಮ್ಮನ್ನು ಸ್ವಾಗತಿಸುತ್ತಾರೆ. ಸ್ವಾಗತಿಸುವುದು ಹೇಗೆಂದರೆ, ಅದು ಒಂದು ಆಶೀರ್ವಾದದೊಂದಿಗೆ. ಆದಿಕಾಂಡದ 1ನೇ ಅಧ್ಯಾಯ 28ನೆಯ ವಾಕ್ಯದಲ್ಲಿ ದೇವರು ಮೊದಲ ತಂದೆ ತಾಯಿಯರಾದ ಆದಾಮ್ ಮತ್ತು ಏವಳನ್ನು ಫಲಪ್ರದಾಯಕರಾಗಿರಿ, ಫಲ ಕೊಡುವಂತೆ ಸಮೃದ್ಧಿಯಾಗಿರಿ ಎಂದು ಆಶೀರ್ವದಿಸುತ್ತಾರೆ. ಅಂಥ ಒಂದು ಆಶೀರ್ವಾದದೊಂದಿಗೆ ಪ್ರಾರಂಭವಾದ ಸೃಷ್ಟಿಯು ಇಂದು ಪ್ರಭು ಕ್ರಿಸ್ತರಲ್ಲಿ ಒಂದು ರೀತಿಯ ವಿಭಿನ್ನ ರೀತಿಯ ಹೊಸ ಸೃಷ್ಟಿಯನ್ನು ಬಿಂಬಿಸುತ್ತದೆ. ಅದೇನೆಂದರೆ, ಪ್ರಭು ಯೇಸುವೇ ನಿಜವಾದ ದ್ರಾಕ್ಷ ಬಳ್ಳಿಯಾಗಿದ್ದಾರೆ. ಆ ನಿಜವಾದ ದ್ರಾಕ್ಷ ಬಳ್ಳಿಯಲ್ಲಿ ನಾವೆಲ್ಲರೂ ಕವಲು ಬಳ್ಳಿಗಳಾದಾಗ ಆ ಪ್ರಭು ಯೇಸುವಿನ ನಿಜ ರೂಪವನ್ನು, ಅವರ ಸತ್ಯ ಸ್ವರೂಪವನ್ನು ನಾವು ಮನಗಂಡು ಅವರ ಹಾದಿಯಲ್ಲಿ ಮುನ್ನಡೆಯಲು ನಮಗೆ ಸಾಧ್ಯವಾಗುತ್ತದೆ ಎಂದು ಸಂತ ಯೋಹಾನರು ಬರೆದ ಇಂದಿನ ಆ ಶುಭ ಸಂದೇಶದಲ್ಲಿ ತಿಳಿಸಲಾಗಿದೆ. ಕಾರಣ, ದೇವರೇ ನಮ್ಮ ತೋಟಗಾರರಾಗಿದ್ದಾರೆ. ದೇವರೇ ಪ್ರಭು ಯೇಸುವನ್ನು ನಮಗಾಗಿ ದಯಪಾಲಿಸಿದ್ದಾರೆ. ಈ ಪ್ರಭು ಯೇಸುವಿನಲ್ಲಿ ಉಂಟಾಗುವ ಹೊಸ ಜನಾಂಗವು ದೇವರ ಒಂದು ಕ್ರಿಯಾಶೀಲೆಯಾಗಿದೆ ಮತ್ತು ದೇವರೇ ಕಾರ್ಯರೂಪಕ್ಕೆ ತಂದುಕೊಟ್ಟಂಥ ಹೊಸ ಸೃಷ್ಟಿಯಾಗಿದೆ ಎಂಬುದನ್ನು ಸಂತ ಯೋಹಾನರು ಈ ವಾಕ್ಯಗಳ ಮುಖಾಂತರ ನಮಗೆ ತಿಳಿಸುತ್ತಾ ಇದ್ದಾರೆ. ಆದರೆ ಈ ಎಲ್ಲ ವಾಕ್ಯಗಳನ್ನು ನಾವು ಓದುವಾಗ ಒಂದು ಪ್ರತ್ಯೇಕವಾದ ವಾಕ್ಯ ಅದು ನಮ್ಮ ಮನವನ್ನು ಸೆಳೆಯುವುದು ಏನೆಂದರೆ, ನಾವೆಲ್ಲರೂ ಶುದ್ಧರಾಗಿದ್ದೇವೆ. ನಾವೆಲ್ಲರೂ ಶುದ್ಧರಾಗಿರುವುದು ಕಾರಣ ಪ್ರಭು ಯೇಸುವಿನ ಮತ್ತು ನಮ್ಮಲ್ಲಿ ಇರುವ ಆ ಸಂಬಂಧ. ಆದ್ದರಿಂದ ಪ್ರಿಯರೇ, ಇಂದಿನ ಎಲ್ಲ ವಾಚನಗಳಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರುವುದು ಇಷ್ಟೇ ಆಗಿದೆ: ದೇವರ ಮತ್ತು ನಮ್ಮ ನಡುವೆ ಇರುವ ಸಂಬಂಧ ಹೇಗಿದೆ? ದೇವರ ಆದ ಪ್ರಭು ಯೇಸುವಿನ ಮತ್ತು ನಮ್ಮ ನಡುವಿನ ಸಂಬಂಧ ಹೇಗಿದೆ? ಆ ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ಯಾವ ರೀತಿ ಪ್ರತಿಬಿಂಬಿಸುತ್ತದೆ ಎಂದು ನಾವು ಅವಲೋಕಿಸುವಾಗ ಕೆಲವೊಮ್ಮೆ ನಾವು ಪ್ರಶ್ನೆಗಳನ್ನು ಹಾಕ್ಬೋದು. ನಮ್ಮ ಜೀವನವು ಅಂಥ ಒಂದು ರೀತಿಯ ಪ್ರೋತ್ಸಾಹಭರಿತ ಜೀವನವಾಗಿರುವುದಲ್ಲ, ಬದಲಾಗಿ ಒಂದು ರೀತಿಯ ಜಿಗುಪ್ಸೆಯ ಜೀವನವಾಗಿರುತ್ತದೆ. ಕಾರಣ, ನಾವು ನಮ್ಮ ಕಷ್ಟಗಳನ್ನೇ, ನಮ್ಮ ಸಂಕಷ್ಟಗಳನ್ನೇ, ನಮ್ಮ ಮನಸಾಕ್ಷಿಯನ್ನು, ನಮ್ಮ ಹೃದಯದಲ್ಲಿರುವಂಥ ಆ ಆಲೋಚನೆಗಳನ್ನು ಅಥವಾ ಕೆಲವೊಮ್ಮೆ ದುರಾಲೋಚನೆಗಳಿಗೆ ಆದ್ಯತೆಯನ್ನು ಕೊಟ್ಟಾಗ ದೇವರ ಶಕ್ತಿ ನಮ್ಮಲ್ಲಿ ಕುಂದುತ್ತಾ ಹೋಗುತ್ತದೆ. ಆದ್ದರಿಂದಲೇ 2ನೆಯ ವಾಕ್ಯ ನಮಗೆ ತಿಳಿಸುವುದು ಏನೆಂದರೆ, ಯೋಹಾನರು ಬರೆದ 1ನೇ ಪತ್ರದಲ್ಲಿ ಅವರು ಹೇಳ್ತಾರೆ, ದೇವರ ಪ್ರೀತಿ ಎಲ್ಲದಕ್ಕಿಂತಲೂ ಮಿಗಿಲಾಗಿದೆ. ದೇವರ ಪ್ರೀತಿ ನಮ್ಮ ಮನಸ್ಸಾಕ್ಷಿಗಿಂತಲೂ ಮಿಗಿಲಾಗಿದೆ. ದೇವರ ಪ್ರೀತಿ ನಮ್ಮ ಹೃದಯಕ್ಕಿಂತಲೂ ಮಿಗಿಲಾದ ಪ್ರೀತಿಯಾಗಿದೆ ಎಂಬುದನ್ನು ತಿಳಿಸುವಾಗ ಅವರು ಹೇಳುವುದೇ ಇಷ್ಟು: ಆ ದೇವರ ಪ್ರೀತಿಯಲ್ಲಿ ನಾವು ಮುನ್ನಡೆಯುವಾಗ ನಾವು ನಿಜ ರೂಪದ ಅವರ ಮಕ್ಕಳಾಗುತ್ತೇವೆ. ಅವರ ಮಕ್ಕಳಾಗಿರುವುದು ನಾವು ಬರೀ ಬಾಯಿ ಮಾತಿನಲ್ಲಿ ಅಲ್ಲ, ಬದಲಾಗಿ ಒಳ್ಳೆಯ ರೀತಿಯ ಕ್ರಿಯೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ನಾವು ದೇವರ ಜೀವನಕ್ಕೆ, ದೈವಿಕ ಜೀವನಕ್ಕೆ ಸಾಕ್ಷಿಗಳಾಗಿ ಪವಿತ್ರಾತ್ಮರ ಶಕ್ತಿಯಿಂದ ಮತ್ತು ಪ್ರೇರಣೆಯಿಂದ ಹೊಸ ಜನ್ಮವನ್ನು ಪಡೆಯುವಂತರಾಗುತ್ತೇವೆ ಎಂಬುದನ್ನು ತಿಳಿಸಲಾಗಿದೆ. ಇದೇ ಹೊಸ ಜನ್ಮವನ್ನು 1ನೆಯ ವಾಚನವು ಸೌಲನ ಜೀವನ ಚರಿತ್ರೆಯ ಮುಖಾಂತರ ನಮಗೆ ತಿಳಿಸಿಕೊಡುತ್ತದೆ. ಹೇಗೆಂದರೆ, ಸೌಲನು ಫರಿಸಾಯರ ಪರವಾಗಿ ಮೊದಲ ಕ್ರೈಸ್ತರನ್ನು ದಬ್ಬಾಳಿಕೆಯಿಂದ
ಕಿರುಕುಳ ಕೊಡುತ್ತಾ ಅವರನ್ನು ಹೇಗೆ ಸೆರೆಮನೆಗೆ ತಳ್ಳಿದನೋ ಆ ಒಂದು ಜೀವನದ ಬದಲಾಗಿ ಪ್ರಭು ಯೇಸುವಿನ ದರ್ಶನದ ತದನಂತರ ಹೊಸ ಮನುಷ್ಯನಾಗಿ ಹೊಸ ಗುರುತಿನೊಂದಿಗೆ ಆತ ತನ್ನ ಜೀವನವನ್ನು ಪ್ರಾರಂಭಿಸುತ್ತಾನೆ. ದಮಸ್ಕಸ್ನ ಹಾದಿಯಲ್ಲಿ ಹೋಗುವಾಗ ದೈವ ದರ್ಶನ ಆತನಿಗೆ ಉಂಟಾದಾಗ ಆತನು ಅನನೀಯಸನ ಮುಖಾಂತರ ದೀಕ್ಷಾ ಸ್ನಾನವನ್ನು ಪಡೆದು ತದನಂತರ ಬಾರ್ನಬನ ಎಂಬ ಆ ಒಂದು ಪ್ರೇಷಿತನ ಮುಖಾಂತರ ಜೆರುಸಲೇಮ್ ಧರ್ಮಸಭೆಯಲ್ಲಿ ಪರಿಚಯ ಪಡಿಸಿಕೊಂಡು ಪ್ರಭುವಿನ ವಾಕ್ಯವನ್ನು ಸಾರಲು ದಾಪುಗಾಲು ಹಾಕುತ್ತಾನೆ. ಈ ಸೌಲನು ಯಾವ ರೀತಿ ತನ್ನ ಜೀವನವನ್ನು ಪರಿವರ್ತಿಸಿದನೋ ಈ ಪರಿವರ್ತನೆ ಅವನಿಂದ ಸಾಧ್ಯ ಆಗಲಿಲ್ಲ. ಬದಲಾಗಿ ದೇವರ ಪ್ರೀತಿ ಸೌಲನ ಮೇಲೆ ಅಧಿಕವಾಗಿತ್ತು. ದೇವರ ಪ್ರೀತಿ ಯೇಸುವಿನ ಮುಖಾಂತರ ಸೌಲನಿಗೆ ತಿಳಿಸಿದ ನಂತರ ಸೌಲನು ಪ್ರಭು ಯೇಸುವಿನ ಶಿಷ್ಯನಾಗುತ್ತಾನೆ. ಈ ಒಂದು ಸೌಲನ ಜೀವನ ಚರಿತ್ರೆಯ ಮುಖಾಂತರ ದೇವರು ನಮ್ಮ ಜೀವನದಲ್ಲಿಯೂ ಕೂಡ ಎಂತೆಲ್ಲ ಮಹತ್ ಕಾರ್ಯಗಳನ್ನು ಮಾಡುವವರು ಎಂಬ ಒಂದು ಆ ವಿಶ್ವಾಸವು ಕೂಡ ನಮ್ಮಲ್ಲಿ ಉಂಟಾಗುತ್ತದೆ. ಈ ಉಂಟಾದ ವಿಶ್ವಾಸವನ್ನು ನಾವು ಪ್ರವರ್ಧಿಸಬೇಕಾದರೆ ಪ್ರಭು ಯೇಸುವಿನಲ್ಲಿ ನಾವು ಜೀವಿಸಬೇಕು. ಪ್ರಭು ಯೇಸುವಿನಲ್ಲಿ ಜೀವಿಸುವುದೆಂದರೆ ಅವರಲ್ಲಿ ನಾವು ಒಂದುಗೂಡಿ ಅವರ ಒಳನಾಡಿನಲ್ಲಿ ನಾವು ಸೇರಿ ಅವರ ವಾಕ್ಯವನ್ನು ಸತ್ಯತೆಯಿಂದ ಪಾಲಿಸಿದಾಗ ಅದು ಸಾಧ್ಯ ಆಗುತ್ತದೆ. ಈ ಸಾಧ್ಯವಾಗುವಂಥ ಕಾರ್ಯವನ್ನು ಪಿತಾ ದೇವರೇ ಅದನ್ನು ಕಾರ್ಯರೂಪಕ್ಕೆ ತಂದುಕೊಡುತ್ತಾರೆ. ಆದ್ದರಿಂದ ಪ್ರಭು ಯೇಸು ನಮಗೆ ಹೇಳ್ತಾ ಇದ್ದಾರೆ, ದೇವ ತಂದೆಯೇ ತೋಟಗಾರರಾಗಿದ್ದಾರೆ, ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ಆದರೆ ದೇವರೇ ನಿಜವುಳ್ಳ ತೋಟಗಾರರಾಗಿದ್ದಾರೆ. ನಾವೆಲ್ಲರೂ ಅವರ ಕವಲ ಬಳ್ಳಿಗಳಾಗಿದ್ದೇವೆ. ಅವರೊಂದಿಗೆ ನಾವು ಇರುವಾಗ ಫಲ ಕೊಡುವವರಂತಾಗುತ್ತೇವೆ. ಅವರನ್ನು ನಾವು ತ್ಯಜಿಸಿ ನಮ್ಮದೇ ಆದ ಜೀವನದಲ್ಲಿ ನಾವು ತೊಡಗಿದಾಗ ಫಲ ಕೊಡದಂಥ ಕವಲು ಬಳ್ಳಿಗಳಾಗುತ್ತೇವೆ ಎಂಬುದನ್ನು ಸ್ಪಷ್ಟವಾಗಿ ಪ್ರಭು ಯೇಸು ನಮಗೆ ತಿಳಿಸುತ್ತಾ ಇದ್ದಾರೆ. ಆದರೆ ಇವೆಲ್ಲವುಗಳನ್ನು ನಾವು ತಿಳಿಯುವಾಗ ಒಂದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದೇನೆಂದರೆ ಪ್ರಭು ಯೇಸುವಿನಲ್ಲಿ ನಾವಿರುವಾಗ, ಪ್ರಭು ಯೇಸು ನಮ್ಮಲ್ಲಿ ಇರುವಾಗ ನಮ್ಮ ಜೀವನದಲ್ಲಿ ಏನೇ ಆದರೂ ನಾವು ಸಂತೃಪ್ತಿಯುಳ್ಳವರಾಗಿರುತ್ತೇವೆ, ಸಂತೋಷಭರಿತರಾಗಿರುತ್ತೇವೆ. ಒಂದಲ್ಲ ಒಂದು ರೀತಿಯ ಆ ಸಂತೋಷದ ಕಾರ್ಯರೂಪಗಳನ್ನು ನಾವು ಇತರರೊಡನೆ ಹಂಚಿಕೊಂಡು ಅವರೊಂದಿಗೆ ನಾವು ಕೂಡ ದೇವರ ಸಾಮ್ರಾಜ್ಯದಲ್ಲಿ ಬಾಧ್ಯಸ್ಥರಾಗಿ ಬಾಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರಿಯರೇ, ಸಮೃದ್ಧಿಯಾಗಿ ಫಲ ಕೊಡುವ ಕ್ರೈಸ್ತರು ನಾವಾಗಬೇಕಾದರೆ ನಾವು ಪ್ರಭುವಿನೊಂದಿಗೆ ಇರಬೇಕು. ಪ್ರಭುವಿನೊಂದಿಗೆ ಇರುವ ಆ ಕಾಲದಲ್ಲಿ ನಾವು ಅವರ ಯೋಗ್ಯ ಶಿಷ್ಯರಾಗಿ ಅವರು ನಮಗೆ ತಿಳಿಸಿದಂಥ ವಾಕ್ಯಗಳನ್ನು ನಾವು ಕಾರ್ಯರೂಪಕ್ಕೆ ತಂದು ಅದರಂತೆಯೇ ಜೀವಿಸುತ್ತಾ ದೇವರ ಸಾಮ್ರಾಜ್ಯಕ್ಕಾಗಿ ನಾವು ಹಾತೊರೆಯುತ್ತಾ ಅವರ ಸಾಮ್ರಾಜ್ಯಕ್ಕಾಗಿ ನಮ್ಮೆಲ್ಲರನ್ನು ನಾವು ದಾಸರನ್ನಾಗಿ ಮಾರ್ಪಡಿಸಿಕೊಂಡಾಗ ಮಾತ್ರ ಅವರ ಶಕ್ತಿಯನ್ನು ನಾವು ನಿಜ ರೂಪದಲ್ಲಿ ಕಾಣಲು ಸಾಧ್ಯವಾಗುತ್ತದೆ. ಪ್ರಭು ಯೇಸುವೇ ನಮ್ಮ ನಿಜವಾದ ದ್ರಾಕ್ಷಿ ಬಳ್ಳಿ ಆಗಿದ್ದಾರೆ. ಈ ದ್ರಾಕ್ಷಿ ಬಳ್ಳಿಯಲ್ಲಿ ಹೇಗೆ ಅಂದರೆ ಅವರ ಆ ಒಂದು ಜೀವದ ಬುಗ್ಗೆಯನ್ನು ತಿಳಿಯಲ್ಪಡಿಸಲಾಗಿದೆ. ಅವರೇ ನಿಜವಾದ ದ್ರಾಕ್ಷಿ ಬಳ್ಳಿ, ಅವರೇ ಜೀವದ ಬುಗ್ಗೆಯಾಗಿದ್ದಾರೆ, ಅವರೇ ಜೀವ ನೀಡುವ ರೊಟ್ಟಿಯಾಗಿದ್ದಾರೆ ಎಂಬ ಇಂತೆಲ್ಲ ದೃಶ್ಯಗಳನ್ನು ಯೌವನರು ತಮ್ಮ ಶುಭ ಸಂದೇಶದಲ್ಲಿ ಪುನಃ ನಮಗೆ ತಿಳಿಸಿಕೊಡುತ್ತಾರೆ. ಇವುಗಳ ಮುಖಾಂತರ ನಾವು ಅರ್ಥ ಮಾಡಿಕೊಳ್ಳುವುದು ಇಷ್ಟು, ಅದೇನೆಂದರೆ ಯೌವನರ ಶುಭ ಸಂದೇಶದಲ್ಲಿ ತಿಳಿಯುವುದು ಏನೆಂದರೆ ನಾವು ಈಗಾಗಲೇ ಪ್ರಭು ಯೇಸುವಿನಲ್ಲಿ ಒಂದಾಗಿದ್ದೇವೆ, ಪ್ರಭು ಯೇಸುವಿನಲ್ಲಿ ಜೀವಿಸುತ್ತಿದ್ದೇವೆ. ಆದರೆ ಆ ಜೀವನವನ್ನು ನಾವು ನಿಜ ರೂಪಕ್ಕೆ ತಂದುಕೊಂಡು ಅದನ್ನು ನಾವು ಇತರರೊಡನೆ ಪಸರಿಸಿಕೊಂಡಾಗ ಅಲ್ಲಿ ದೇವರ ಶಾಂತಿ ಲಭಿಸುತ್ತದೆ ಮತ್ತು ನಮ್ಮ ಜೀವನದಲ್ಲಿ ಕೂಡ ನಾವು ಫಲ ಕೊಡುವಂಥ ಮನುಷ್ಯರಾಗಿ ಮಾರ್ಪಡುತ್ತೇವೆ. ಯಾವಾಗ ನಾವು ಸಂತೋಷದಿಂದ ನಾವು ಕ್ರಿಸ್ತರಿಗೆ ಸಾಕ್ಷಿಗಳಾಗುತ್ತೇವೆಯೋ ನಮ್ಮ ಜೀವನದಲ್ಲಿ ನಾವು ಸಾರ್ಥಕತೆಯನ್ನು ಕಂಡುಕೊಳ್ಳುತ್ತೇವೆ ಮತ್ತು ಪ್ರಭುವಿನ ಯೋಗ್ಯ ಶಿಷ್ಯರಾಗಿ ಕೂಡ ನಾವು ಮಾರ್ಪಡುತ್ತೇವೆ. ಇಂತಹ ಒಂದು ಸತ್ಯತೆಯನ್ನು ನಾವು ಸದಾ ಕಾಣಲಿ ಎಂದು ದೇವರ ಆಶೀರ್ವಾದಕ್ಕಾಗಿ ನಾವೆಲ್ಲರೂ ಹಂಬಲಿಸೋಣ. ಆಮೀನ್.